ಕಡಿಮೆ ಸ್ಯಾಲರಿ ಇರುವಂಥ ಮಿಡಿಲ್ ಕ್ಲಾಸ್ ಜನರ ಪ್ರಶ್ನೆ ಉಂಟು. ನಾವು ಕೂಡ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ಅರ್ಧ ಕೋಟಿನೋ ಗಳಿಸ್ಬೋದಾ? ಸೊ ಮ್ಯೂಚುವಲ್ ಫಂಡ್ಸು ನಾನು ಹೇಳೋದಾದರೆ ಇರೋದೇ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಜನರಿಗೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಸಿಸ್ಟಮ್ ಮ್ಯೂಚುವಲ್ ಫಂಡ್ ಇದೇನಿದೆ ಅವರಿಗೆ ಒಂದು ಕೈಗೆಟುಕುವ ಒಂದು ಲಿಮಿಟಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ನಿಮಗೆ ರಿಟರ್ನ್ಸ್ ಪರ್ಸೆಂಟೇಜ್ಗಿಂತ ಕ್ವಾಂಟಿಟಿ ಆಫ್ ಇನ್ವೆಸ್ಟ್ಮೆಂಟು ತುಂಬ ಇಂಪಾರ್ಟೆಂಟು. ನಿಮಗೆ ಆಯಿತು, ನೀವು ಸ್ಟಾರ್ಟ್ ಮಾಡುವಾಗ 1,000ದಿಂದ ಸ್ಟಾರ್ಟ್ ಮಾಡಿದ್ರಿ, ಆದರೆ ಮಿಡ್ಲಲ್ಲಿ ನಿಮ್ಗೇನೋ ಒಂದು ಬೋನಸ್ ಬಂತು, ನಿಮ್ಗೇನೋ ಒಂದು ಏನೋ ಒಂದು ಸೇವಿಂಗ್ ಆಯಿತು, ಏನೋ ಒಂದು ಆಯಿತು, ಅಡಿಷ್ನಲ್ ಮಾಡ್ಕೊಂಡು ಹೋಗಿ. ಸ್ವಾಭಾವಿಕ ಒಂದು ನೇಚರ್ ಅದು ಮಾರ್ಕೆಟ್ ಇದ್ದು, ಕರೆಕ್ಷನ್ ಆಗೋದು, ಮೇಲೆ ಹೋಗೋದು, ಕರೆಕ್ಷನ್ ಬಟ್ ಆ ಕರೆಕ್ಷನ್ ನೀವು ಗೋಲ್ಡನ್ ಆಪರ್ಚುನಿಟಿ ಅಂತ ನಾನು ಎವರೇಜ್ ಕರೆಕ್ಷನ್ ನಾನು ಹೈಯೆಸ್ಟ್ ಲಾಂಗೆಸ್ಟ್ ಕರೆಕ್ಷನ್ ನಾವು ನೋಡಿದ್ರೆ 25%, 20% ಇಂದ ಕೆಳಗೆ ಬಂದಿದೆ. ಸೊ ಎವ್ರಿ ಟೈಮ್ 20%ಗಿಂತ ಕಲೆಕ್ಷನ್ ಬಂದಾಗ ಇದು ಗೋಲ್ಡನ್ ಆಪರ್ಚುನಿಟಿ. ಗೋಲ್ಡ್ ಪ್ರೈಸ್ ಬಿದ್ದರೆ, ಈಗ 1 ಲಕ್ಷಕ್ಕೆ ಗೋಲ್ಡ್ ನಡೀತಾ ಇದೆ, 80,000 ಬಿದ್ದರೆ ನೀವು ಓಡಿ ಹೋಗಿ ಗೋಲ್ಡ್ ತಗೋತೀರಾ ಇಲ್ವಾ? ತಗೋತೀವಿ, ಕರೆಕ್ಟ್ ಅಲ್ಲ? ಯಾಕೆ ತಗೋತೀರಾ? ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತು ಇನ್ನು ಮುಂದೆ ಆದ್ರೂ ಮೇಲೆ ಹೋಗುತ್ತೆ ಅಂತ ಹೇಳೋ ಒಂದು ನಿಮಗೆ ಒಂದು ಭಾವನೆ. ಆದರೆ ಯಾರಾದರೂ ಗ್ಯಾರಂಟಿ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಸೊ ಅದೇ ಒಂದು ಮೈಂಡ್ಸೆಟ್ಟಲ್ಲಿ ನೀವು ಮ್ಯೂಚುವಲ್ ಫಂಡ್ಸಿಗೂ, ಇಕ್ವಿಟಿ ಮ್ಯೂಚುವಲ್ ಫಂಡ್ಸಿಗೂ ಬರಬೇಕು. ಇದೇ ನಾನೊಂದು 2,000 ರೂಪಾಯಿ ಮಾಡ್ತೀನಿ ಅಂತ ಆದರೆ ನಾರ್ಮಲ್ SIP ಮಾಡಿದ್ರೆ 25 ವರ್ಷದಲ್ಲಿ 34 ಲಕ್ಷ ರೂಪಾಯಿ ಒಟ್ಟಾಗಿರುತ್ತೆ. ಅದೇ ನೀವು ಸ್ಟೆಪ್ ಅಪ್ SIPಯಲ್ಲಿ ಸುಮಾರು 80 ಲಕ್ಷ ರೂಪಾಯಿ ಒಟ್ಟಾಗಿರುತ್ತೆ. ಇದು 12%ಗೆ. ಅಕಸ್ಮಾತ್ ಆಗಿ ಅದು 15%ಗೆ ಹೋಯ್ತು ಅಥವಾ ಅದಕ್ಕಿಂತ ಮೇಲೆ ಸಿಕ್ತು ಅಂತ ಹೇಳಿದ್ರೆ ಆಗ್ಲೇ ನೀವು 2,000 ರೂಪಾಯಿ ಹಾಕಿ ಕೋಟಿ ದಾಟಿ ಆಗಿದೆ. ಮ್ಯೂಚುವಲ್ ಫಂಡ್ಗೆ ಇಷ್ಟು ಪವರ್ ಇದೆ ಅಂತ ಆಗಿದೆ. ಮ್ಯೂಚುವಲ್ ಫಂಡಿಗೆ ಪವರ್ ಇದೆ ಸರ್. ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಇವತ್ತು 70 ಲಕ್ಷ ಕೋಟಿ ಇದೆ. ತುಂಬ ಜನ ಇನ್ವೆಸ್ಟರ್ಸ್ ಬರ್ತಾರೆ. ಇನ್ನೊಂದು ಕೇವಲ 5 ವರ್ಷದಲ್ಲಿ ಇದು 100 ಲಕ್ಷ ಕೋಟಿ ದಾಟುತ್ತೆ. ಇನ್ನು ಬರೋ ವರ್ಷಗಳಲ್ಲಿ ಮೋಸ್ಟ್ಲಿ ಒಂದು 500 ಲಕ್ಷ ಕೋಟಿ ದಾಟಬಹುದು. ಸೊ ಈಗ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಒಂದು ಎಕ್ಸಾಂಪಲ್ ಆಗಬೇಕು. ಹಾಯ್, ಹಲೋ, ನಮಸ್ಕಾರ. ನಾನು ಶೇಷಕೃಷ್ಣ ಭಟ್. ಕಡಿಮೆ ಸ್ಯಾಲ್ರಿ ಪಡೆಯುವಂಥ ಹಾಗೆಯೇ ಮಿಡಲ್ ಕ್ಲಾಸ್ ಜನರ ಪ್ರಶ್ನೆ ಒಂದೇ, ನಮಗೂ ಕೂಡ ಹೂಡಿಕೆ ಮಾಡಬೇಕು ಅಂತ ಇದೆ, ಆದರೆ ನಮ್ಮಲ್ಲಿರುವಂಥ ಹಣವನ್ನು ಹೂಡಿಕೆ ಮಾಡೋದಕ್ಕೆ ಸಾಧ್ಯನಾ, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯನಾ ಅಂತ. ನೋಡಿ, ಅವರಿಗೂ ಕೂಡ ದೊಡ್ಡ ದೊಡ್ಡ ಕನಸುಗಳಿರ್ತವೆ. ನಾವು ಕೂಡ ಅರ್ಧ ಕೋಟಿ ಗಳಿಸಬೇಕು, ನಾವು ಕೂಡ ಕೋಟಿ ಗಳಿಸಬೇಕು ಅಂತ. ಹಾಗಿದ್ರೆ ಅದು ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡೋದ್ರ ಮೂಲಕ ಸಾಧ್ಯ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಎಸ್, ಅದನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಖ್ಯಾತ ಹಣಕಾಸು ತಜ್ಞರು, ಹಾಗೇನೆ ನಾಲೆಜ್ ಬೆಲ್ ಅಕಾಡೆಮಿಯ ಫೌಂಡರ್, ಜೊತೆಗೆ ಇನ್ವೆಸ್ಟ್ಮೆಂಟ್ ಇಂಡಸ್ಟ್ರಿಯಲ್ಲಿ 25 ವರ್ಷಗಳ ಅನುಭವ ಇರುವಂತ ವಿನೋದ್ ತಂತ್ರಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನ ವೆಲ್ಕಮ್ ಮಾಡೋಣ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ವಿನೋದ್ ಸರ್, ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ಕಾರ ಸರ್. ಕಡಿಮೆ ಸ್ಯಾಲರಿ ಇರುವಂತ ಮಿಡಿಲ್ ಕ್ಲಾಸ್ ಜನರ ಪ್ರಶ್ನೆ ಒಂದು, ನಾವು ಕೂಡ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ಅರ್ಧ ಕೋಟಿನೋ ಗಳಿಸ್ಬೋದಾ? ಸೊ ಮ್ಯೂಚುವಲ್ ಫಂಡ್ಸ್ ನಾನು ಹೇಳೋದಾದರೆ ಇರೋದೇ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಜನರಿಗೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಸಿಸ್ಟಮ್ ಮ್ಯೂಚುವಲ್ ಫಂಡ್ ಇದೇನಿದೆ ಅವರಿಗೆ ಒಂದು ಕೈಗೆಟುಕುವ ಒಂದು ಲಿಮಿಟಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ 500 ರೂಪಾಯಿಂದ ಸ್ಟಾರ್ಟ್ ಮಾಡೋ ಒಂದು ಸಿಸ್ಟಮ್ ಇರೋದ್ರಿಂದ ಅವ್ರು ಡೆಫಿನೆಟ್ಲಿ ಇವತ್ತಿನ ದಿನದಲ್ಲಿ 500 ರೂಪಾಯಿ ಆದರೂ ಒಂದು ಸೇವ್ ಮಾಡೋ ಒಂದು ಆಗ್ತಾ ಇಲ್ಲ ಆದರೆ ನೀವು ಅದನ್ನು ರೀಥಿಂಕ್ ಮಾಡಬೇಕು. ನಿಮ್ಮ ಒಂದು ಇನ್ಕಮನ್ನು ಎಲ್ಲಿ ಹೆಚ್ಚು ಮಾಡ್ಬೋದು, ಒಂದು ಎಲ್ಲಿ ಸೇವ್ ಮಾಡ್ಬೋದು, ಇದನ್ನು ನೋಡಿಕೊಂಡು ಮಾಡೋ ಒಂದು ಆಪ್ಷನ್ ಇದೆ. ಸೊ ಮ್ಯೂಚುವಲ್ ಫಂಡ್ ನಿಮಗೆ ರಿಟರ್ನ್ಸ್ ಚೆನ್ನಾಗಿ ಕೊಡುತ್ತೆ, ಹೌದು, ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮಗೊಂದು ಹೊಸ ಅನುಭವ ಕೊಡುತ್ತೆ. ಒಂದು ಟೈಮಲ್ಲಿ ನಾವು ನಮ್ಮ ಜನ್ರೇಷನ್ಸಿಗೆ ಒಂದು 100 ವರ್ಷ ಹಿಂದೆ ಹೋದರೆ ನಮ್ಗೆ ಅರ್ಥ ಆಗ್ತಾ ಇರೋದು 2 ವಿಷಯ. ಆಗ ಒಂದು ಲ್ಯಾಂಡ್, ಒಂದು ಗೋಲ್ಡ್. ಓಕೆ, ಆದರೆ ನಾವು ಅಲ್ಲಿಂದ ಮುಂದೆ ಬಂದು ಫಿಕ್ಸ್ಡ್ ಡೆಪಾಸಿಟ್ಸ್ ಅಂತ ಒಂದು ಅರ್ಥ ಮಾಡ್ಕೊಂಡ್ವಿ. ಇವತ್ತು ನಮಗೆ ಲ್ಯಾಂಡು, ಗೋಲ್ಡು, ಫಿಕ್ಸ್ಡ್ ಡೆಪಾಸಿಟ್ಸು. ಅದಾದಮೇಲೆ ನಮಗೆ ಗೌರ್ಮೆಂಟ್ ಸ್ಕೀಮ್ಸ್ಗಳು ಬೇರೆ ಬೇರೆ ಅರ್ಥ ಮಾಡ್ಕೊಂಡ್ವಿ. ಸೊ ಹಾಗೇನೆ ಇದೊಂದು ಜರ್ನಿ. ಸೊ ಈ ಜರ್ನಿಯಲ್ಲಿ ಈಗ ನಿಮಗೆ ಮ್ಯೂಚುವಲ್ ಫಂಡ್ಸು ಇಂಥ ಪ್ರಾಡಕ್ಟ್ಸ್ಗಳನ್ನು ಒಂದು ಅಡಾಪ್ಟ್ ಮಾಡಿಕೊಂಡು ಮುಂದೆ ಬರಬೇಕು. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ಸ್ಮಾಲ್ ಇನ್ಕಮ್ ಇರುವವರು, ಮಿಡಲ್ ಕ್ಲಾಸ್ ಇರುವವರು ಇದನ್ನು ಅಡಾಪ್ಟ್ ಮಾಡಲಿಕ್ಕೆ ತುಂಬ ಈಸಿ ಒಂದು ಸಿಸ್ಟಮ್ ಆಗಿದೆ. ಸೊ ಇದೊಂದು ಅವರಿಗೆ ಅವರ ಒಂದು ನನಸಾಗಲಿಕ್ಕೆ ಒಂದು ಸ್ಟಾರ್ಟ್ ಮಾಡಲಿಕ್ಕೆ ಅಟ್ಲೀಸ್ಟ್ ಒಂದು ಒಳ್ಳೆ ದಾರಿ ಅಂತ ಹೇಳ್ತೀನಿ. ಸರ್, ಒಂದು ಬೇಸಿಕ್ ಪ್ರಶ್ನೆ ಹೆಚ್ಚಿನವರು ಕೇಳೋದು, 500 ರೂಪಾಯೋ 1000 ರೂಪಾಯೋ ಇನ್ವೆಸ್ಟ್ ಮಾಡಿ
ಅರ್ಧ ಕೋಟಿನೋ 1 ಕೋಟಿನೋ ಗಳಿಸ್ಬೋದಾ ಅಂತ ಲಾಂಗ್ ಟರ್ಮ್ ಅಲ್ಲಿ? ಸೊ ಪ್ರಶ್ನೆ ಒಳ್ಳೆಯದು. ತುಂಬ ಜನ ಏನು ಮಾಡ್ತಾರೆ, ಈ ಯೂಟ್ಯೂಬ್ಗಳಲ್ಲಿ 500 ರೂಪಾಯಿ ಹಾಕಿ ಕೋಟಿ ಗಳಿಸಿ ಅಂತ ಹೇಳ್ತಾರೆ. ಬಟ್ ಇದರಲ್ಲಿ ಒಂದು ಮಿಡಲಲ್ಲಿ ಒಂದು ಬಿಟ್ಬಿಡ್ತಾರೆ, ಏನು ಎಷ್ಟು ವರ್ಷದಲ್ಲಿ ಅಂತ ಹೇಳಿ. ಕರೆಕ್ಟ್ ಅಲ್ಲ? ಒಂದು 25 ವರ್ಷನೋ 20 ವರ್ಷನೋ ಅದು ಇನ್ವೆಸ್ಟ್ಮೆಂಟ್ ಆಗಿರಬೇಕು. ಸೊ ಈ ಜನರಲಿ ಏನಾಗುತ್ತೆ, 1,000ದಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ, 15 ತಿಂಗಳಾದ್ಮೇಲೆ ಅದು ನನ್ನ ಕೋಟಿ ಎಲ್ಲಿದೆ, ಹಾಕಿದ್ದೆ ದುಡ್ಡು ನೆಗೆಟಿವ್ ಅಲ್ಲಿ ಇದೆಯಲ್ಲ ಅಂತ ಹೇಳೋ ಒಂದು ಭಾವನೆ. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತ ಹೇಳಿದ್ರೆ ಟೈಮ್ ಪೀರಿಯಡ್. 1,000 ಹಾಕಿ 1 ಕೋಟಿ ಬರುತ್ತೆ ಅಂತ ಹೇಳೋದು ಒಂದು ತುಂಬಾ ಅಟ್ರಾಕ್ಟಿವ್ ಹೆಡ್ಲೈನ್ ಅದು. ಆದ್ರೆ ಮಿಡ್ಲಲ್ಲಿ ಒಂದು 25 ವರ್ಷ ಅವರು ಪೇಷನ್ಸ್ ಆಗಿರ್ಬೇಕು ಅಂತ ಹೇಳೋದು ಒಂದು ಬರಬೇಕು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಿಮಗೆ ರಿಟರ್ನ್ಸ್ ಪರ್ಸೆಂಟೇಜ್ಗಿಂತ ಕ್ವಾಂಟಿಟಿ ಆಫ್ ಇನ್ವೆಸ್ಟ್ಮೆಂಟು ತುಂಬ ಇಂಪಾರ್ಟೆಂಟ್. ಓಕೆ, ನಿಮಗೆ ಆಯಿತು, ನೀವು ಸ್ಟಾರ್ಟ್ ಮಾಡುವಾಗ 1,000ದಿಂದ ಸ್ಟಾರ್ಟ್ ಮಾಡಿ, ಆದರೆ ಮಿಡ್ಲಲ್ಲಿ ನಿಮ್ಗೆ ಏನೋ ಒಂದು ಬೋನಸ್ ಬಂತು, ನಿಮ್ಗೆ ಏನೋ ಒಂದು ಏನೋ ಒಂದು ಸೇವಿಂಗ್ ಆಯಿತು, ಏನೋ ಒಂದು ಆಯಿತು, ಎಡಿಷ್ನಲ್ ಮಾಡ್ಕೊಂಡು ಹೋಗಿ. ಓಕೆ, ಸೊ ಆಗ ನಿಮ್ಮ ಇನ್ವೆಸ್ಟ್ಮೆಂಟ್ ನೀವು ಕಮಿಟ್ ಮಾಡಿರೋದು 1,000 ರೂಪಾಯಿ ಮಾತ್ರ ಆದ್ರೂ ನೀವು ಮಿಡ್ಲಲ್ಲಿ ದುಡ್ಡು ಬರ್ತಾ ಇದ್ದಂಗೆ ಹಾಕ್ತಾ ಹೋದರೆ ನಿಮ್ಮ ಸ್ಪೀಡ್ ಏನಿದೆ ಅದು 25 ವರ್ಷಕ್ಕಿಂತ 20 ವರ್ಷದಲ್ಲೇ ಆಗ್ಬೋದು. ಸೊ ಅದು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಸೊ ನೀವು ಸಿಕ್ಕಿದ ದುಡ್ಡನ್ನು ಪ್ರೊಪೋರ್ಷನೇಟ್ಲಿ ನಿಮ್ಮದು ಎಮರ್ಜೆನ್ಸಿ ಫಂಡ್ ಎಲ್ಲ ತೆಗೆದಿಟ್ಟಾದ್ಮೇಲೆ ಎಕ್ಸ್ಟ್ರಾ ದುಡ್ಡನ್ನು ಇದರಲ್ಲಿ ಆ್ಯಡ್ ಮಾಡ್ತಾ ಹೋಗೋದೊಂದು ಸಿಸ್ಟಮ್ ಬೆಳ್ಕೊಳ್ಬೇಕು. ಸೊ ಹಾಗೆ ಮಾಡಿದರೆ ಮಾಡ್ಬೋದು, ಕೋಟಿ ಗಳಿಸ್ಬೋದು. ಪೇಷನ್ಸ್ ಇರಬೇಕು. ಮಾರ್ಕೆಟಲ್ಲಿ ತುಂಬ ನಾಯ್ಸ್ ಇರುತ್ತೆ, ಜಿಯೋಪೊಲಿಟಿಕಲ್ ಕರೆಕ್ಷನ್ಸ್ ಇರುತ್ತೆ ಮಾರ್ಕೆಟಲ್ಲಿ. ಒಂದು ಇಂಪಾರ್ಟೆಂಟ್ ನಾನು ಎಲ್ಲ ಇನ್ವೆಸ್ಟರ್ಸಿಗೆ ಹೇಳೋದೇನು ಅಂತ ಹೇಳಿದ್ರೆ, ನೀವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅದರ ಈಕ್ವಿಟಿಯಲ್ಲಿ, ಒಂದು ಮನಸ್ಸಲ್ಲಿ ಇಟ್ಕೊಂಡು ಬನ್ನಿ, 10 ವರ್ಷದಲ್ಲಿ ನಿಮಗೆ 3 ಗೋಲ್ಡನ್ ಅಪಾರ್ಚುನಿಟಿ ಸಿಗುತ್ತೆ. ಈ 3 ಗೋಲ್ಡನ್ ಅಪಾರ್ಚುನಿಟಿ ಅಂತ ಹೇಳಿ ಒಂದು ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ, ಬೇರೆಯವರು ಇದನ್ನು ಕರೆಕ್ಷನ್ ಅಂತ ಹೇಳ್ತಾರೆ. ಸೊ ಎವರೇಜ್ ಕರೆಕ್ಷನ್ ಏನಿದೆ ಇಂಡಿಯಾದಲ್ಲಿ 20% ಎವರೇಜ್ ಕರೆಕ್ಷನ್ ಆಗಿದೆ. ಅಂದರೆ ಮಾರ್ಕೆಟ್ ನೀವು ತೆಗೆದು ನೋಡಿದ್ರೆ 1979ಇಂದ ಇವತ್ತಿನ ತನಕ ನೀವು ಎವ್ರಿ ಇಯರ್ ಇದು ಮಾರ್ಕೆಟ್ ತೆಗೆದು ನೋಡಿದ್ರೆ ಪ್ರತಿ ವರ್ಷ ಮಾರ್ಕೆಟ್ ಕರೆಕ್ಷನ್ ಆಗುತ್ತೆ. ಆದರೆ ನೆಕ್ಸ್ಟ್ ವರ್ಷ ಅದಕ್ಕಿಂತ ಹೆಚ್ಚಿದ್ದು ನಿಮಗೆ ಅಪ್ ಟ್ರೆಂಡ್ ಇರುತ್ತೆ, ಅಥವಾ ಮಿಡ್ ಆಫ್ ದ ಇಯರ್ ಫಾಲ್ ಆಗುತ್ತೆ, ಎಂಡ್ ಆಫ್ ದ ಇಯರ್ ರಿಕವರಿ ಆಗಿರುತ್ತೆ. ಸೊ ಕರೆಕ್ಷನ್ ಇರದೇ ಇರೋ ಒಂದು ಟೈಮ್ ಪೀರಿಯಡ್ ಅಥವಾ ವರ್ಷಗಳು ಇಲ್ಲ. ಸೊ ಕರೆಕ್ಷನಿಗೆ ಹೆದರಿ ನೀವು ಮಾರ್ಕೆಟಿಗೆ ಬರ್ತೀರಾ, ಮ್ಯೂಚುವಲ್ ಫಂಡ್ಸಿಗೆ ಬರ್ತೀರಿ ಆದರೆ ನಿಮಗೆ ಈ ಪ್ರಾಡಕ್ಟ್ ಅಲ್ಲ. ಓಕೆ, ಸೊ ಅದು ಸ್ವಾಭಾವಿಕ ಒಂದು ನೇಚರ್, ಅದು ಮಾರ್ಕೆಟ್ ಇದ್ದು ಕರೆಕ್ಷನ್ ಆಗೋದು ಮೇಲೆ ಹೋಗೋದು, ಕರೆಕ್ಷನ್ ಆಗೋದು. ಆ ಕರೆಕ್ಷನ್ ನೀವು ಗೋಲ್ಡನ್ ಅಪರ್ಚುನಿಟಿ ಅಂತ ಹೇಳಿ, ನಾನು ಎವರೇಜ್ ಕರೆಕ್ಷನ್ ನಾವು ಹೈಯೆಸ್ಟ್ ಲಾಂಗೆಸ್ಟ್ ಕರೆಕ್ಷನ್ ನಾವು ನೋಡಿದ್ರೆ 25% 20% ಕೆಳಗೆ ಬಂದಿದೆ. ಸೊ ಎವ್ರಿ ಟೈಮ್ 20%ಗಿಂತ ಕರೆಕ್ಷನ್ ಬಂದಾಗ ಇದು ಗೋಲ್ಡನ್ ಅಪರ್ಚುನಿಟಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ನೆಕ್ಸ್ಟ್ 3 ಇಯರ್ಸಲ್ಲಿ ಮಾರ್ಕೆಟು ಅಷ್ಟೇ ಬೌನ್ಸ್ ಬ್ಯಾಕ್ ಆಗಿದೆ, ವಿ ಶೇಪ್ ರಿಕವರಿ ಅಂತ ಹೇಳ್ತೀವಿ, ಅಂಥ ರಿಕವರಿಗಳು ಬಂದಿದೆ ಮಾರ್ಕೆಟಲ್ಲಿ. ಸೊ ನೀವು 2% ಬಿತ್ತು 3% ಬಿತ್ತು ಮಾರ್ಕೆಟ್ ಅಂತ ಹೇಳೋದು ಹೆದರ್ಕೊಳ್ಳೋದು ಅರ್ಥನೇ ಇಲ್ಲ. ಸೊ ನಿಮಗೆ ಆ 12% 15% ರಿಟರ್ನ್ಸ್ ಬೇಕಾದರೆ ನೀವು ಇದನ್ನು ಫೇಸ್ ಮಾಡೋ ಒಂದು ಸ್ಥಿತಿಯಲ್ಲಿರಬೇಕು ಮೆಂಟಲಿ. ಈಗ ಗೋಲ್ಡ್ ಪ್ರೈಸ್ ಬಿದ್ದರೆ, ಈಗ 1 ಲಕ್ಷಕ್ಕೆ ಗೋಲ್ಡ್ ನಡೀತಾ ಇದೆ, 80,000 ಬಿದ್ದರೆ ನೀವು ಓಡಿ ಹೋಗಿ ಗೋಲ್ಡ್ ತಗೋತೀರಾ ಇಲ್ವಾ? ತಗೊಳ್ತೀವಿ. ಕರೆಕ್ಟ್ ಅಲ್ಲ? ಯಾಕೆ ತಗೋತೀರಾ? ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತು ಇನ್ನು ಮುಂದೆ ಆದರೂ ಮೇಲೆ ಹೋಗುತ್ತೆ ಅಂತ ಹೇಳೋ ಒಂದು ನಿಮಗೆ ಒಂದು ಭಾವನೆ. ಆದರೆ ಯಾರಾದರೂ ಗ್ಯಾರಂಟಿ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಸೊ ಅದೇ ಒಂದು ಮೈಂಡ್ ಸೆಟ್ಟಲ್ಲಿ ನೀವು ಮ್ಯೂಚುವಲ್ ಫಂಡ್ಸಿಗೂ ಈಕ್ವಿಟಿ ಮ್ಯೂಚುವಲ್ ಫಂಡ್ಸಿಗೂ ಬರಬೇಕು. 20% ಮಾರ್ಕೆಟ್ ಬಿತ್ತಾ, ದಟ್ ಈಸ್ ಅ ಗೋಲ್ಡನ್ ಅಪರ್ಚುನಿಟಿ ಸರ್. ನಾನು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡುವವ, ಇವತ್ತು 15% 20% ಬಿದ್ದಿದೆ, ನಾನು ದುಡ್ಡಿದೆಯಾದರೆ ಹೂಡಿಕೆ ಮಾಡ್ತೀನಿ, ದುಡ್ಡಿಲ್ಲ ಆದರೆ ಸುಮ್ಮನೆ ಕೂತ್ಕೋತೀನಿ. ಇದು ಒಂದು ಫಿಲಾಸಫಿ ನೀವು ಇಟ್ಕೊಂಡ್ರೆ ಡೆಫಿನೆಟ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಒಂದು 12-15% ಮಾಡಿಕೊಂಡು ಮಾಡಿದ್ದಾರೆ. ಸೊ ಬೇಸಿಕಲಿ ನಾವು 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ, 5000 ರೂಪಾಯಿ ಇನ್ವೆಸ್ಟ್ ಮಾಡಿ ಎಷ್ಟು ಗಳಿಸಲಿಕ್ಕೆ ಸಾಧ್ಯ ಇದೆ ಮ್ಯೂಚುವಲ್ ಫಂಡ್ ಥ್ರೂ, ಕೋಟಿ ಗಳಿಸೋದು ಹೇಗೆ ಅಂತ ಹೇಳುವಂತ ನೀವು ತಿಳಿಸ್ಕೊಡ್ತೀರಿ. ಅದಕ್ಕಿಂತ ಮುಂಚೆ ಒಬ್ಬರಿಗೆ ಈಗ ಒಂದು 20,000 ಸ್ಯಾಲ್ರಿ ಇರುವಂಥವ್ರಿಗೆ ಅಥವಾ 15,000 ಸ್ಯಾಲ್ರಿ ಇರುವಂಥವ್ರಿಗೆ ತಿಂಗಳಿಗೆ 500 ರೂಪಾಯಿ 1000 ರೂಪಾಯಿ ಉಳಿಸೋದು ಕಷ್ಟ ಆಗ್ಬೋದಾ? ಹೇಗೆ ಉಳಿಸ್ಬೋದು ಅವರು? ಸರ್, ಇದೊಂದು ಒಳ್ಳೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳ್ತೀನಿ. ನಾವು ತುಂಬ ಅವೇರ್ನೆಸ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತೀವಿ. ಸೊ ಒಂದು ಕಡೆ ಹೋದಾಗ ಪಾಪ ಲೋವರ್ ಮಿಡಲ್ ಕ್ಲಾಸ್ ಜನ ಎಲ್ಲ ಕುತ್ಕೊಂಡಿದ್ರು. ಅದರಲ್ಲಿ ತುಂಬ ಜನ ಹೇಳಿದ್ರು ಸರ್ ನಾವು ಮಾಡ್ಬೋದು. ಅವರಿಗೆಲ್ಲ ಹೇಳ್ಕೊಟ್ಟೆ ನಾನು ಬಜೆಟ್ ಹೇಗೆ ಮಾಡೋದು ಎಲ್ಲ ಹೇಳ್ಕೊಟ್ಟಾದ್ಮೇಲೆ ಒಬ್ಬರು ಬಂದ್ಬಿಟ್ಟು ಸರ್ ನಮಗೆ ತುಂಬ ಕಷ್ಟ, ಇದೆಲ್ಲ ನಮಗಲ್ಲ, ನಮಗೊಂದು 500 ರೂಪಾಯಿ ಸೇವ್ ಮಾಡಲಿಕ್ಕೂ ಆಗೋದಿಲ್ಲ, ನನಗೆ ಇನ್ಕಮ್ ಏನೋ 20,000 ರೂಪಾಯಿ ಇದೆ, ಬಟ್ ಸಾಧ್ಯನೇ ಇಲ್ಲ ಅಂತ ಹೇಳೋದು. ಹಾಗೆ ಮಾತಾಡ್ತಾ ಇರಬೇಕಾದ್ರೆ ನಾನು ಕೇಳಿದೆ, ಸರ್ ನಿಮ್ಮ ಬಾಯಲ್ಲಿ ಏನಿದೆ ಅಂತ ಕೇಳಿದೆ. ಅವರು ಜರ್ದ ಹಾಕಿ ಮಾಡ್ತಾ ಇದ್ರು.
ಸೊ ನಾನು ಹೇಳಿದೆ ಜರ್ದಾ ಸಿಗರೇಟ್ ಎಳಿತೀರಾ ಸರ್ ಅಂತ ಕೇಳಿದೆ. ಹೌದು ಅಂತ ಹೇಳಿದ್ರು. ಸರ್ ಎಷ್ಟು ಸಿಗರೇಟ್ ಮತ್ತು ಜರ್ದಾಗ ಎಷ್ಟಾಗತ್ತೆ ದಿನಕ್ಕೆ? ಒಂದು 50 ರೂಪಾಯಿ ಆರಾಮ್ಸೆ ಆಗುತ್ತೆ ಅಂತ ಹೇಳಿದ್ರು. ಸೊ 50 ರೂಪಾಯಿ ಆದರೆ ತಿಂಗಳಿಗೆ 1500 ರೂಪಾಯಿ ಆಯಿತು. ಸರ್ ನೀವು ಸ್ವಲ್ಪ ಕಡಿಮೆ ಮಾಡಿದ್ರೆ 500 ರೂಪಾಯಿ ಸೇವ್ ಆಗಿಬಿಡುತ್ತಲ್ಲ. ಓಕೆ, ಸೊ ನಿಮಗೆ ಮನಸ್ಸಿದೆಯಾ ಅಂದರೆ ನೀವು ಮಾಡೇ ಮಾಡ್ತೀರಾ. ಮತ್ತು ನೀವು ಯಾರು ಬೇರೆಗೋಸ್ಕರ ಮಾಡೋದಲ್ಲ, ನಿಮ್ಮ ಫ್ಯಾಮಿಲಿಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ನೀವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡೋದು. ಸೊ ನಿಮಗೆ ಸಾಧ್ಯ ಇಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಇದೆಯಾ ಅಂದರೆ ಸಾಧ್ಯ ಇಲ್ಲ, ಸಾಧ್ಯ ಇದೆ ಅಂತಂದರೆ ಸಾಧ್ಯ ಇದೆ. ಸೊ ಹೀಗೆ ನೀವು ಥಿಂಕ್ ಮಾಡಿದ್ರೆ ಮಾತ್ರ ಮುಂದುವರಿಲಿಕ್ಕಾಗುತ್ತೆ. ಎಸ್ ಸರ್, ಕಡಿಮೆ ಆದಾಯ ಇರುವಂಥವ್ರು ಕೂಡ ಈ ಥರ ಮಾಡ್ಬೋದು ಅಂತ ಹೇಳಿದ್ರಿ. ಬಟ್ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲದೆ ಇರುವಂಥವ್ರು ಏನು ಮಾಡ್ಬೋದು? ಬ್ಯಾಡ್ ಹ್ಯಾಬಿಟ್ ಇಲ್ಲದೆ ಆಗಿರೋ ಒಂದು ಒಳ್ಳೆ ಬಜೆಟ್ ಮಾಡಲಿ, ಕೂತ್ಕೊಂಡು ಬಜೆಟ್ ಮಾಡಲಿ. ಅವರಿಗೆ ನಂಬರ್ ಸಿಗುತ್ತೆ. ಸೊ ಸೆಲ್ಫ್ ನೀವು ಅನಾಲಿಸಿಸ್ ಮಾಡಿಕೊಂಡ್ರೆ ನಿಮಗೆ ಒಂದು ನಂಬರ್ ಸಿಗುತ್ತೆ. ಆ ನಂಬರ್ ಇದ್ದು 60 to 70%. ಅಂದರೆ ನನಗೆ 25,000 ರೂಪಾಯಿ ಸಂಬಳ ಇದೆ, ನನಗೆ 10,000 ರೂಪಾಯಿ ಅಥವಾ 5,000 ರೂಪಾಯಿ ನಾನು ಉಳಿಸ್ಕೊಳ್ತಾ ಇದ್ದೀನಿ ಆದರೆ 5,000 ರೂಪಾಯಿನೂ ಹಾಕ್ಲಿಕ್ಕೆ ಹೋಗಬೇಡಿ. 3,000 ರೂಪಾಯಿ ಮಾತ್ರ ಹಾಕಿ. ನೀವು ಅರ್ಜೆಂಟಲ್ಲಿ ಏನೋ ತುಂಬ ಒಂದೇ ಸಲ ಮಾಡಿಬಿಡ್ತೀನಿ ಶಾರ್ಟ್ ಟರ್ಮಲ್ಲಿ ಅಂಥೇಳಿ ಇದ್ದದ್ದು ಸಾಲ ಸೋಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ನಿಮ್ಗೆ ಎಷ್ಟು ಸಾಧ್ಯ ಲಾಂಗ್ ಟರ್ಮಿಗೆ ಆಗುತ್ತೆ, ಕಮಿಟ್ಮೆಂಟ್ ಲಾಂಗ್ ಟರ್ಮಿಗೆ ಆಗುತ್ತೆ, ಆದಷ್ಟು ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಿಮಗೇನೆ ಓವರ್ ಅ ಪೀರಿಯಡ್ ಆಫ್ 3 years ಆದಮೇಲೆ ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ನೀವು ಬೇರೆ ನಿಮ್ಮ ಖರ್ಚುಗಳನ್ನು ಕಡಿಮೆ ಮಾಡ್ತೀರಾ, ಆಗ ನಿಮ್ಮ ಇನ್ಕಮ್ ಹೆಚ್ಚಾಗಿರುತ್ತೆ. ಸೊ ಆಟೋಮೆಟಿಕ್ಲಿ ನೀವು ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಒಂದು ವೇಗೆ ಕನೆಕ್ಟ್ ಆಗ್ತೀರಾ. ಸರ್, ಹಾಗಿದ್ರೆ ಕಡಿಮೆ ಆದಾಯ ಇರುವಂಥವ್ರು ಯಾವ ಫಂಡನ್ನು ಸೆಲೆಕ್ಟ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್, ಈಗ 500 ರೂಪಾಯಿ ನಾನು ತಿಂಗಳಿಗೆ ಹಾಕಲಿಕ್ಕೆ ಸಾಧ್ಯ ಇದೆ, ಅಥವಾ 1,000 ಹಾಕ್ಬೋದು, ಅಥವಾ 2,000 ಹಾಕ್ಬೋದು, ಇಲ್ಲ 5,000 ರೂಪಾಯಿ ಹಾಕ್ಬೋದು ಅಂತೀವಿ. ಸೊ ಅವರಿಗೆ ನಾನು ಹೇಳೋದಾದರೆ ಫಸ್ಟ್ ಒಂದು ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಅವರು ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್ ಅಂತ ಇದೆ. ಸೊ ಅದರಲ್ಲಿ ಸ್ಟಾರ್ಟ್ ಮಾಡ್ಬೋದು, ಅಥವಾ ಶಾರ್ಟ್ ಟರ್ಮ್ ಬಾಂಡ್ ಫಂಡಲ್ಲಿ ಸ್ಟಾರ್ಟ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಸಣ್ಣದಿರಬೇಕಾದ್ರೆ ನೀವು ಕಷ್ಟಪಟ್ಟು ಒಂದು ಸೇವಿಂಗ್ ಮಾಡ್ತಾ ಇರ್ತೀರಾ, ಅದೊಂದು ಹೆದ್ರಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಾ. ನೀವು ಸ್ಟ್ರೇಟ್ ಫಾರ್ವರ್ಡ್ ಹೋಗಿ ಈಕ್ವಿಟಿ ಫಂಡ್ಸ್ಗಳಲ್ಲಿ ಹಾಕಿದ್ರೆ ನೀವು ಹಾಕಿರೋದು ನೆಗೆಟಿವ್ ಆದರೆ ಮತ್ತೆ ನೀವು ಆಚೆ ಕಡೆ ನೋಡಲಿಕ್ಕೂ ಹೋಗೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನಿಮಗೆ ರಿಟರ್ನ್ಸ್ ಕಡಿಮೆ ಬಂದರೂ ಅಡ್ಡಿ ಇಲ್ಲ, ಒಂದು ಅಮೌಂಟ್ ಸೇವ್ ಆಗಲಿ, ಓಕೆ, ಒಂದು ದುಡ್ಡು ಒಟ್ಟಾಗಲಿ ಅಲ್ಲಿ. ಸೊ ನಿಮ್ಗೆ ಆಗ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಒಂದು ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡು ಅಥವಾ ಒಂದು ಶಾರ್ಟ್ ಟರ್ಮ್ ಬಾಂಡ್ ಫಂಡ್ ಅಂತ ಇದೆ. ಸೊ ಇಂಥ ಫಂಡ್ಸ್ಗಳಲ್ಲಿ ನೀವು ದುಡ್ಡನ್ನು ಸೇವ್ ಮಾಡಿ ಫಸ್ಟ್. ಓಕೆ, ಅದನ್ನ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡಿ. ಇದೊಂದು ಹೇಳ್ತೀನಿ. ಇನ್ನೊಂದು ಸರ್ ಮೇಜರ್ ಇಂಪಾರ್ಟೆಂಟ್, ನಾನು ಪ್ರಾಕ್ಟಿಕಲ್ ಒಂದು ರೀಸನ್ ಹೇಳ್ತೀನಿ ಯಾಕೆ ನಾನು ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ನಿಂದ ಬಂದವನೇ. ಸೊ ಏನು ಪ್ರಾಬ್ಲಮ್ ಏನಾಗುತ್ತೆ ನಮಗೆ ಅಂತ ಹೇಳಿದ್ರೆ, ನಾವು ಈಗ ಇಂಥದ್ದು ವಿಡಿಯೋ ನೋಡಿದ್ವಿ, ಎಕ್ಸೈಟ್ ಆದ್ವಿ, ಅದಾದಮೇಲೆ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡೋದು ಆಯಿತು. ಒಂದು ತಿಂಗಳಾಯಿತು, 2 ತಿಂಗಳಾಯಿತು, 1 ವರ್ಷ ಆದಮೇಲೆ ಏನೋ ಒಂದು ಫ್ಯಾಮಿಲಿಯಲ್ಲಿ ಹೆಲ್ತ್ ಎಮರ್ಜೆನ್ಸಿ ಬಂತು. ಆಗ ನಾನು 15 ವರ್ಷ ಆದಮೇಲೆ ತೆಗಿತೀನಿ, ಇಷ್ಟು ಕೋಟಿ ಆಗುತ್ತೆ ಅಂಥೇಳಿ ಥಿಂಕ್ ಮಾಡೋದಿಲ್ಲ. ಅಲ್ಲಿ ದುಡ್ಡು ಒಟ್ಟಾಗಿದೆ, ತೆಗಿಲಿಕ್ಕಾಗತ್ತೆ, ನಾನು ಹೋಗಿ ತೆಗೆದುಬಿಡ್ತೀನಿ. ಸೊ ನೀವು ಫಸ್ಟು ಒಂದು ಎಮರ್ಜೆನ್ಸಿ ಫಂಡ್ ಒಟ್ಟು ಮಾಡಬೇಕು. ಓಕೆ, ಅದಕ್ಕೆ ನೀವು ಶಾರ್ಟ್ ಟರ್ಮ್ ಬಾಂಡ್ ಫಂಡ, ಕನ್ಸರ್ವೇಟಿವ್ ಫಂಡು ಒಟ್ಟು ಮಾಡಬೇಕು. ಅದಲ್ಲದೆ ಈ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಏನಿದೆ ಅದು ಒಂದು ಗಿಡ ನೆಟ್ಟು ಅದಕ್ಕೊಂದು ಪ್ರೊಟೆಕ್ಷನ್ ಕೊಡಬೇಕು. ಓಕೆ, ಪ್ರೊಟೆಕ್ಷನ್ ಏನು ನಾನು ಹೇಳ್ದಲ್ಲ, ಎಮರ್ಜೆನ್ಸಿ ಬಂದಾಗ ಹೋಗಿ ನಾವು ತೆಗೆದುಬಿಡ್ತೀವಿ. ಸೊ ಇದೇನು ಅಂತ ಹೇಳಿದ್ರೆ ನಿಮಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಇರಬೇಕು. ಓಕೆ, ನಿಮ್ಮ ಕಂಪನಿ ಕೊಡ್ತಾ ಇದ್ದಾರೆ ಆದ್ರೂ ನಿಮಗೊಂದು ಪರ್ಸ್ನಲ್ ಆಗಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಇರಬೇಕು. ಸೆಕೆಂಡ್ ಆಗಿ ಇದು ಒಂದು ಲೈಫ್ ಇನ್ಶೂರೆನ್ಸ್ ಇರಬೇಕು. ಯಾಕೆ ಅಂತ ಹೇಳಿದ್ರೆ ನಿಮಗೆ ಈ 15% 15 ವರ್ಷ ಆದಮೇಲೆ ಕೋಟಿ ಸಿಗೋದು ಒಂದು 15 ವರ್ಷ ಆದಮೇಲೆ, ನಾಳೆ ಏನಾದರೂ ಆದರೆ ನಿಮ್ಮ ಫ್ಯಾಮಿಲಿದು ಗತಿ ಏನು? ಹೌದು, ಅದಕ್ಕೋಸ್ಕರ ಒಂದು ಸೊ ಹೆಲ್ತ್ ಇನ್ಶೂರೆನ್ಸು, ಒಂದು ಲೈಫ್ ಇನ್ಶೂರೆನ್ಸು. ಏನಾದರೂ ಎಮರ್ಜೆನ್ಸಿ ಆಯಿತು ಅಂತ ಆದಾಗ ನಿಮ್ಮ ಲಾಂಗ್ ಟರ್ಮ್ ದುಡ್ಡನ್ನು ಆದಷ್ಟು ಟಚ್ ಮಾಡದೆ ಇರಬೇಕು. ನೀವು ಆ ಒಂದು ರಿಸ್ಕ್ ಏನು ಹೇಳ್ತಾರೆ, ಒಂದು ಹೆಲ್ತ್ ರಿಸ್ಕನ್ನು ನಿಮ್ಮ ಮೇಲೇ ತಗೊಂಡಿರಬಾರ್ದು. ನೀವು ಅದನ್ನು ಬೇರೆ ಕಂಪನಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ. ಸೊ ಇಂಥ ಸಿಚುವೇಶನ್ ಬಂದಾಗ ನಿಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇದ್ದಾಗ ನೀವು ಆ ಇನ್ವೆಸ್ಟ್ಮೆಂಟನ್ನು ಟಚ್ ಮಾಡಲಿಕ್ಕೆ ಹೋಗೋದಿಲ್ಲ. ಮೇಜಾರಿಟಿ ಆಫ್ ದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇವತ್ತು ಏನು ಅಂತ ಹೇಳಿದ್ರೆ, ಓಕೆ ಏನೋ ಒಂದು ಎಕ್ಸೈಟ್ಮೆಂಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಹೌದು, ಹೆಲ್ತ್ ಇನ್ಶೂರೆನ್ಸ್ ಇರೋದಿಲ್ಲ, ಟರ್ಮ್ ಇನ್ಶೂರೆನ್ಸ್ ಇರೋದಿಲ್ಲ, ನಾಳೆ ಏನಾದರೂ ಆದರೂ ಅಂತ ಹೇಳಿದ್ರೆ ಆ ಲಾಂಗ್ ಟರ್ಮ್ ಇದ್ದ ಸ್ಟೋರಿ ಮುಗೀತು. ಮ್ಯೂಚುವಲ್ ಫಂಡ್ ಹಂಗೆ ವರ್ಕ್ ಆಗಲ್ಲ, ಹಂಗೆ ವರ್ಕ್ ಆಗೋದಿಲ್ಲ. ಸೊ ನಿಮ್ಮದು ಫಸ್ಟು ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸು, ಎಮರ್ಜೆನ್ಸಿ ಫಂಡು, ಅದಾದ ಮೇಲೆ ಇಕ್ವಿಟಿ ಫಂಡ್ಸ್ ಬರೋದು. ಓಕೆ, ಸೊ ನೀವು ಬೇಸ್ ಗಟ್ಟಿ ಮಾಡಿಕೊಂಡ್ರೆ, ಓಕೆ, ಹೆಚ್ಚು ಅಂತ ಹೇಳಿದ್ರೆ ಏನು 5 ಲಕ್ಷಕ್ಕೊಂದು 15,000 ರೂಪಾಯಿ ಬರ್ಬೋದು, ತಿಂಗಳಿಗೆ 1,500 ರೂಪಾಯಿ ಆಯಿತು. ಸೊ ಅದು ಮಾಡಲೇಬೇಕು ಸರ್, ಬೇರೆ ಆಪ್ಷನ್ ಇಲ್ಲ. ಇದಿಷ್ಟು ಮಾಡ್ಕೋಬೇಕು. ಕಂಪನಿ ನಿಮಗೆ, ನೀವು ಎಲ್ಲಾದರೂ ವರ್ಕ್ ಮಾಡ್ತಾ ಇದ್ದೀರಾ ಆದರೆ ಕಂಪನಿ ಕೊಡ್ತಾ ಇದೆಯಾ, ಎಷ್ಟು ಕೊಡ್ತಾ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ,
ಸೊ ಇದನ್ನು ನಾವು ನೋಡಬೇಕಾಗಿರೋ ವಿಷಯ. ಎಸ್ ಸರ್, ನೀವು ಹೇಳಿದ್ದನ್ನೆಲ್ಲ ಕೇಳಿಕೊಂಡು ನಾನು ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತೀನಿ. ನನಗೆ ಆಗಲೇ ಹೇಳಿದಂಗೆ 1/2 ಕೋಟಿನೋ 1 ಕೋಟಿನೋ ಆಗಬೇಕು. ಲಾಂಗ್ ಟರ್ಮ್ ಆದರೂ ಪರವಾಗಿಲ್ಲ. ಸೊ ಬೇಸಿಕಲಿ ನಾನು 500 ರೂಪಾಯಿಂದ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಈಗ 10,000 15,000 ಸಾವಿರ ರೂಪಾಯಿ ಸಂಬಳ ಇರುವಂಥವ್ರಿಗೆ ಜಾಸ್ತಿ ಉಳಿಸೋದಕ್ಕಾಗಲ್ಲ. ನಾನು 500 ರೂಪಾಯಿ ಮಾತ್ರ ಉಳಿಸ್ಬೋದು, ಅದು ಕಷ್ಟಪಟ್ಟು ಅಂತೇಳಿ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ 500 ರೂಪಾಯಿಯನ್ನು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದರೆ ಎಷ್ಟು ರಿಟರ್ನ್ಸನ್ನು ಪಡೆಯೋದಕ್ಕೆ ಸಾಧ್ಯ, ಜೊತೆಗೆ ಯಾವ ಫಂಡಲ್ಲಿ ಇನ್ವೆಸ್ಟ್ ಮಾಡಿದರೆ ಸೂಕ್ತ ಅಂತ ಹೇಳಿ. ನಾನೊಂದು ಎಕ್ಸಾಂಪಲ್ಗೋಸ್ಕರ ಒಂದು ಫ್ಲೆಕ್ಸಿ ಕ್ಯಾಪ್ ಅಥವಾ ಮಲ್ಟಿ ಕ್ಯಾಪ್ ಅಂತ ಮನಸ್ಸಲ್ಲಿ ಇಟ್ಕೊಳ್ಳಿ. ಸೊ ಒಂದು 500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಈ ಫ್ಲೆಕ್ಸಿ ಕ್ಯಾಪ್ ಅಥವಾ ಮಲ್ಟಿ ಕ್ಯಾಪ್ ಅಂತ ಹೇಳಿ ಬಂದಾಗ ಇದರಲ್ಲಿ ರಿಸ್ಕು ಇರುತ್ತಾ? ರಿಸ್ಕು ಇರುತ್ತೆ. ಆಬ್ವಿಯಸ್ಲಿ ಇಟ್ ಇಸ್ ಈಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಫಂಡ್ ಇದು. ಸೊ ಇದರಲ್ಲಿ ರಿಸ್ಕ್ ಇರುತ್ತೆ, ವಾಲಟಾಲಿಟಿ ಇರುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ವಾಲಟಾಲಿಟಿ ಇರೋದ್ರಿಂದಲೇ ರಿಟರ್ನ್ಸ್ ಬರೋದು. ಹೌದು, ಓಕೆ. ಈಗ ಒಂದು ಏನೋ 6% ಮೇಲೆ ಹೋಗ್ತಾ ಇದೆಯಾ ಆದರೆ ನಿಮ್ಗೆ 100% ರಿಟರ್ನ್ ಬರೋದಿಲ್ಲ. ಮಾರ್ಕೆಟ್ ಕೆಳಗೆ ಬಿದ್ದಾಗ ನೀವು ಇನ್ವೆಸ್ಟ್ಮೆಂಟ್ ಕಂಟಿನ್ಯೂ ಮಾಡ್ತಾ ಇದ್ದಾಗ ನಿಮಗೆ ಯೂನಿಟ್ಸ್ಗಳು ಚೀಪ್ ಆಗಿ ಸಿಗುತ್ತೆ, ಕಂಪ್ಯಾರಿಟಿವ್ಲಿ ಲೆಸ್ ಕಾಸ್ಟ್ ಆಗುತ್ತೆ. ಸೊ ಅದು ನೀವು ಎಕ್ವೈರ್ ಮಾಡ್ತಾ ಇರ್ತೀರಾ, ನಂಬರ್ ಆಫ್ ಯೂನಿಟ್ಸ್ ಹೆಚ್ಚಾಗ್ತಾ ಇರುತ್ತೆ. ಸೊ ಮಾರ್ಕೆಟ್ ಬಿದ್ದಾಗ 100 ರೂಪಾಯಿ ಇದ್ದಾಗ ನಿಮಗೆ 10 ಯೂನಿಟ್ ಸಿಗ್ತಾ ಇದೆಯಾ ಆದರೆ 1000 ರೂಪಾಯಿಗೆ, ಅದೇ ನಿಮಗೆ 50 ರೂಪಾಯಿ ಬಂದಾಗ 20 ಯೂನಿಟ್ ಸಿಗುತ್ತೆ. ಸೊ ನಾಳೆ ವಾಪಸ್ 100 ರೂಪೀಸಿಗೆ ಹೋದಾಗ ಈ 50 ರೂಪಾಯಿದೂ 100 ರೂಪಾಯಿಗೆ ನಿಮಗೆ ರಿಟರ್ನ್ಸ್ ಕಾಣುತ್ತೆ. ಕರೆಕ್ಟ್. ಸೊ ನಿಮಗೆ ರಿಟರ್ನ್ಸ್ ಬರಬೇಕಾದ್ರೆ SIP ಇನ್ವೆಸ್ಟರ್ಸ್ ಏನಿದ್ದಾರೆ, ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಏನಿದ್ದಾರೆ, ದೇ ಶುಡ್ ಪ್ರೇ ದಟ್ ಮಾರ್ಕೆಟ್ ಶುಡ್ ಕೀಪ್ ಆನ್ ಕರೆಕ್ಟಿಂಗ್ ಫಾರ್ ಅ ಶಾರ್ಟ್ ಟರ್ಮ್ ಆ್ಯಂಡ್ ಗೋ ಅಪ್ ಆನ್ ದ ಲಾಂಗ್ ಟರ್ಮ್. ಸೂಪರ್. ಸೊ ಈಗ ನೀವು ಕೊಡುವಂಥ ಈ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಏನಿದೆ, ಸೊ ಇದು ಫ್ಲೆಕ್ಸಿ ಕ್ಯಾಪ್ ಮತ್ತು ಮಲ್ಟಿ ಕ್ಯಾಪ್ ಫಂಡನ್ನು ಇಟ್ಕೊಂಡು ನೀವು ಕೊಡ್ತಾ ಇರೋದು. ಸೊ ಮಿನಿಮಮ್ ಇವಾಗ 500 ರೂಪೀಸಿಂದ ಸ್ಟಾರ್ಟ್ ಮಾಡೋಣ. ಸೊ 500 ರೂಪಾಯಿಯನ್ನು ನಾನು ಮ್ಯೂಚುವಲ್ ಫಂಡಲ್ಲಿ ಈಗ ನೀವು ಹೇಳಿದಂಗೆ ಸೆಲೆಕ್ಟ್ ಮಾಡಿ SIP ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ನಾವೊಂದು ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ. SIP 25 ವರ್ಷಕ್ಕೆ ಮಾಡ್ತಾ ಇದ್ದಾರೆ. ಓಕೆ 12% ಆವರೇಜ್ ರಿಟರ್ನ್ ಇಟ್ಕೊಂಡಿದ್ದೀವಿ. ಸೊ 500 ರೂಪಾಯಿ ಹಾಕಿದ್ರೆ 1,50,000 ರೂಪಾಯಿ ಅವ್ರು ಇನ್ವೆಸ್ಟ್ ಮಾಡ್ದಂಗೆ ಆಗುತ್ತೆ 25 ವರ್ಷಕ್ಕೆ. ಅವರಿಗೆ ಸಿಗುವಾಗ 8.51 ಲಕ್ಷ ರೂಪಾಯಿ ಕೈಗೆ ಸಿಗುತ್ತೆ 25 ವರ್ಷ ಆದಮೇಲೆ. ಸರ್ ಈಗ ತುಂಬ ಕಡಿಮೆ ಆಯ್ತಲ್ಲ ಸರ್, ನಾವು ಮಾತಾಡ್ತಾ ಇದ್ದದ್ದು ಕೋಟಿ, ಇದೇನಿದೆ ಹಿಂಗೆ ಹೇಳ್ತಾ ಇದ್ದೀವಿ 8 ಲಕ್ಷ. ಸೊ ನಾನು ಇದಕ್ಕೆ ಏನು ಆಪ್ಷನ್ ಹುಡುಕಿದೆ ಅಂತ ಹೇಳಿದ್ರೆ SIP ಅಲ್ಲಿ ಒಂದು ಸ್ಟೆಪ್ ಅಪ್ SIP ಅಂತ ಇದೆ. ಓಕೆ. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ ನೀವು 2 ವಿಷಯ ಮಾಡ್ಬೋದು. ಒಂದು, ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ 500 ರೂಪಾಯಿ ಸ್ಟಾರ್ಟ್ ಮಾಡ್ತೀರಾ, ನಿಮಗೆ ನೆಕ್ಸ್ಟ್ ಇಯರ್ ನೀವು ಒಂದು 10% ಇನ್ಕ್ರೀಸ್ ಮಾಡ್ಕೊಂಡು ಹೋಗೋದು. ಫಾರ್ ಎಕ್ಸಾಂಪಲ್ 500 ರೂಪಾಯಿ ಇವತ್ತು ಸಲ ಸ್ಟಾರ್ಟ್ ಮಾಡಿದ್ದೀರಾ ಆದರೆ 500 ರೂಪಾಯಿ ಇರೋದು ನೆಕ್ಸ್ಟ್ ಇಯರ್ ನೀವು 550 ರೂಪಾಯಿ 10% ಇನ್ಕ್ರೀಸ್. ನಿಮಗೆ ತಾಕತ್ತಿದೆಯಾ ಆದರೆ ಹೆಚ್ಚು ಮಾಡ್ಕೊಳ್ಳಿ. ಬಟ್ ಆ ಮ್ಯಾಥಮೆಟಿಕ್ಸ್ ಪಾಯಿಂಟ್ ಆಫ್ ವ್ಯೂ ನಾನು ಹೇಳ್ತಾ ಇದ್ದೀನಿ. ಅದರ ನೆಕ್ಸ್ಟ್ ಇಯರ್ ವಾಪಸ್ 550ರದ್ದು 10% ಎಕ್ಸ್ಟ್ರಾ. ಸೊ ಹೀಗೆ ಮಾಡಿದಾಗ ನಿಮಗೆ ಅಷ್ಟೊಂದು ಬರ್ಡನ್ ಅಂತ ಕಾಣೋದಿಲ್ಲ, ನೀವು ಓವರ್ ಆಲ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ಅಫ್ಕೋರ್ಸ್ ಇನ್ ಬಿಟ್ವೀನ್ ನಿಮ್ಗೆ ಏನೋ ಬೋನಸ್ ಬಂತು, ಏನೋ ಎಕ್ಸ್ಟ್ರಾ ದುಡ್ಡು ಬಂತು, ಸರ್ಪ್ಲಸ್ ಇದೆ, ಸೇವಿಂಗ್ಸ್ ಇದೆ, ಹಾಕ್ಕೊಂಡು ಹೋಗಿ ಅದು ಮಾಡ್ಕೊಂಡು ಹೋಗಿ. ಸೊ ಇದನ್ನೇ ನಾನು ಸ್ಟೆಪ್ ಅಪ್ಪಲ್ಲಿ ಮಾಡಿದ್ರೆ ನಿಮಗೆ 25 ವರ್ಷಕ್ಕೆ ನಿಮ್ಮ ಹೂಡಿಕೆ, ನೀವು ಫಸ್ಟ್ ನಾನು ಮಾತಾಡುವಾಗ 1.5 ಲ್ಯಾಕ್ಸ್ ಇತ್ತು, ಇಲ್ಲಿ ನಿಮ್ಮ ಹೂಡಿಕೆ ಇಟ್ ಸೆಲ್ಫ್ 5.9 ಲ್ಯಾಕ್ಸ್ ಆಗುತ್ತೆ. ನಾನು ನಾರ್ಮಲ್ SIP ಅಲ್ಲಿ ನಿಮಗೆ 8.5 ಲಕ್ಷ 8.5 ಲಕ್ಷ ನಿಮಗೆ ಸಿಗುತ್ತೆ ಅಂತ ಹೇಳಿದ್ದೆ, ಇಲ್ಲಿ 19 ಲಕ್ಷ ಸಿಗುತ್ತೆ 25 ವರ್ಷ. ಅದೇ ನೀವು 1000 ರೂಪಾಯಿ ಮಾಡ್ತೀರಿ ಅಂತಾದರೆ ನಾರ್ಮಲ್ SIP ಅಲ್ಲಿ ನಿಮ್ಮದು ಇನ್ವೆಸ್ಟ್ಮೆಂಟ್ 3 ಲಕ್ಷ ಆಗಿರುತ್ತೆ, ನಿಮಗೆ ಸಿಗೋದು 17 ಲಕ್ಷ ಆಗುತ್ತೆ. ಅದೇ ನೀವು ಸ್ಟೆಪ್ ಅಪ್ SIP ಅಲ್ಲಿ 10% ಇನ್ಕ್ರೀಸ್ ಮಾಡೋ SIP ಅಲ್ಲಿ 1000 ರೂಪಾಯಿ ಹಾಕ್ತಾ ಇದ್ದು 1 ವರ್ಷ ಆದಮೇಲೆ ಎವ್ರಿ ಮಂತ್ 1100 ರೂಪಾಯಿ ಹಾಕ್ತಾ 1100 ರೂಪಾಯಿ ಆಗ್ತದೆ. ಅದರ ನೆಕ್ಸ್ಟ್ ವರ್ಷ 1100 ರೂಪಾಯಿ ಮೇಲೆ 10% ಆ್ಯಡ್ ಮಾಡ್ತಾ ಹೋಗೋದು. ಒಂದು ಅರ್ಥ ಮಾಡ್ಕೊಳ್ಳೋಣ, ನಮ್ಮ ಇನ್ಕಮ್ ಹೆಚ್ಚಾಗ್ತಾ ಇರುತ್ತೆ. ಹೌದು. ಓಕೆ. ಸೊ ಅದನ್ನು ನಾವು ಇಲ್ಲಿ ಕಾಂಪನ್ಸೇಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ 11,80,000 ರೂಪಾಯಿ ನಿಮ್ಮ ಹೂಡಿಕೆ ಆಯಿತು 1,000 ರೂಪಾಯಿ ಲೆಕ್ಕದಲ್ಲಿ ಹೋದರೆ 25 ವರ್ಷಕ್ಕೆ. ಆದರೆ ನಿಮ್ಮ ಗಳಿಕೆ ಏನಿದೆ, ನಿಮ್ಮ ಕಾರ್ಪಸ್ ಏನಿದೆ, ಇಲ್ಲಿ ಸುಮಾರು 39,35,000 ರೂಪಾಯಿ ಅಂದರೆ 40 ಲಕ್ಷ ರೂಪಾಯಿ ಸುಮಾರು ಬಂತು. ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ, ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಲೋಯೆಸ್ಟ್ ಎವರೇಜ್ 12%ಗೆ. ಅದೇ ನಾನು 15% ಹಾಕಿದರೆ ಇದು 50 ಲಕ್ಷ ದಾಟಿ ಆಗಿರುತ್ತೆ, ಅರ್ಧ ಕೋಟಿ ಆಗಿರುತ್ತೆ. ಓಕೆ. ಸೊ ಇದೇ ಸರ್ ನನಗೆ ಕೆಪಾಸಿಟಿ ಇದೆ, ನಾನೊಂದು 2,000 ರೂಪಾಯಿ ಮಾಡ್ತೀನಿ ಅಂತ ಆದರೆ ನಾರ್ಮಲ್ SIP ಮಾಡಿದ್ರೆ 25 ವರ್ಷದಲ್ಲಿ 34 ಲಕ್ಷ ರೂಪಾಯಿ ಒಟ್ಟಾಗಿರುತ್ತೆ.
ಅದೇ ನೀವು ಸ್ಟೆಪ್ ಅಪ್ SIP ಅಲ್ಲಿ ಸುಮಾರು 80 ಲಕ್ಷ ರೂಪಾಯಿ ಒಟ್ಟಾಗಿರುತ್ತೆ. ಇದು 12%ಗೆ ಅಗೈನ್ 12%ಗೆ ಅಕಸ್ಮಾತ್ ಆಗಿ ಅದು 15%ಗೆ ಹೋಯ್ತು ಅಥವಾ ಅದಕ್ಕಿಂತ ಮೇಲೆ ಸಿಕ್ತು ಅಂತ ಹೇಳಿದ್ರೆ ಆಗ್ಲೇ ನೀವು 2,000 ರೂಪಾಯಿ ಹಾಕಿ ಕೋಟಿ ದಾಟಿ ಆಗಿರುತ್ತೆ. ಸೊ ಇನ್ನೊಂದು ಸ್ವಲ್ಪ ಟ್ರೈ ಮಾಡಿದ್ವಿ, ಯಾರಾದರೂ ಸ್ಟ್ರೆಚ್ ಮಾಡಿ 5,000 ರೂಪಾಯಿ ಹಾಕೋ ಒಂದು SIP ಹಾಕೋ ಕೆಪಾಸಿಟಿ ಇದೆಯಾ ಆದರೆ ನಾರ್ಮಲ್ SIP ಅಲ್ಲಿ ಅವರಿಗೆ 85 ಲಕ್ಷ ರೂಪಾಯಿ ಆಗುತ್ತೆ. ಓಕೆ, ಅಂದರೆ 5,000 ರೂಪಾಯಿ 25 ವರ್ಷ 12% ಲೆಕ್ಕ ಹಾಕಿದ್ರೆ 85 ಲಕ್ಷ ರೂಪಾಯಿ ಅವರು ಒಟ್ಟಾಗಿರುತ್ತೆ ಅವ್ರದ್ದು. ಇದೇ ನಾನು ಸ್ಟೆಪ್ ಅಪ್ SIPಗೆ ಹೋದರೆ 10% ಇನ್ಕ್ರಿಮೆಂಟಲ್ SIPಗೆ ಹೋದರೆ ಅವ್ರದ್ದು 1.96 ಕೋಟಿ ಆಗಿರುತ್ತೆ. ಆಲ್ಮೋಸ್ಟ್ 2 crores ಆಗಿರುತ್ತೆ. ಓಕೆ, ಸೊ ಇದೊಂದು ಸಿಂಪಲ್ ಮ್ಯಾಥ್ಸ್ ನಾವು ಮಾಡಿರೋದು, ಅಂದರೆ ವ್ಯೂವರ್ಸಿಗೆ ಅರ್ಥ ಆಗಲಿ ಅಂಥೇಳಿ. ಸೊ ಸಾಧ್ಯ ಇದೆಯಾ? ಬಟ್ ಮ್ಯೂಚುವಲ್ ಫಂಡ್ಗೆ ಇಷ್ಟು ಪವರ್ ಇದೆ ಅಂತ ಆಗಿದ್ರೆ ಮ್ಯೂಚುವಲ್ ಫಂಡಿಗೆ ಪವರ್ ಇದೆ ಸರ್. ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಇವತ್ತು 70 ಲಕ್ಷ ಕೋಟಿ ಇದೆ, ತುಂಬ ಜನ ಇನ್ವೆಸ್ಟರ್ಸ್ ಬರ್ತಾರೆ. ಇನ್ನೊಂದು ಕೇವಲ 5 ವರ್ಷದಲ್ಲಿ ಇದು 100 ಲಕ್ಷ ಕೋಟಿ ದಾಟುತ್ತೆ. ಇನ್ನು ಬರೋ ವರ್ಷಗಳಲ್ಲಿ ಮೋಸ್ಟ್ಲಿ ಒಂದು 500 ಲಕ್ಷ ಕೋಟಿ ದಾಟಬಹುದು. ಸೊ ಈಗ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಒಂದು ಎಕ್ಸಾಂಪಲ್ ಆಗಬೇಕು. ಓಕೆ, ಇವತ್ತು ನಾವು ಒಂದು ಹೈಪೋಥೆಟಿಕಲ್ ಹೇಳ್ತಾ ಇದ್ದೀವಿ. ಸೊ ಸರ್ ತುಂಬ ಜನ ಕೇಳ್ತಾರೆ, ಸರ್ ಎಷ್ಟು ಜನ ಮಾಡಿರ್ಬೋದು, ಎಷ್ಟು ಜನರಿಗೆ 25 ವರ್ಷ ಕಂಟಿನ್ಯೂ ಮಾಡಿದ್ದಾರೆ, ತುಂಬ ಜನ ಮಾಡಿಲ್ಲ. ಓಕೆ, ನೀವು ಕೇಳುವ ಪ್ರಶ್ನೆ ಕರೆಕ್ಟ್, ಕಮೆಂಟ್ ಬರ್ತದೆ ನಮಗೆ, ಸರ್ ಎಷ್ಟು ಜನ ಮಾಡಿದ್ದಾರೆ, ನೀವು ಆಗಿ ಅದನ್ನು ನೀವು ಮಾಡಿ. ಸೊ ಸಾಧ್ಯ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಇದೆ, ಹೋಗಿ ಗೂಗಲ್ ಮಾಡಿ ಹುಡುಕಿ 15 ಇಯರ್ಸ್ 30 ಇಯರ್ಸ್ 40 ಇಯರ್ಸಿಂದ 15%ಗಿಂತ ಹೆಚ್ಚು ರಿಟರ್ನ್ ಕೊಡೋ ಸ್ಕೀಮ್ಗಳು ತುಂಬ ಇದ್ದಾವೆ. ಎವರೇಜ್ ಸ್ಕೀಮ್ ರಿಟರ್ನ್ಸ್ ಅಂದರೆ ಲೋಯೆಸ್ಟ್ ಪರ್ಫಾರ್ಮಿಂಗ್ ಬೆಸ್ಟ್ ಪರ್ಫಾರ್ಮಿಂಗ್ ತಗೊಂಡ್ರೆ 12% ತಗೊಂಡಿದ್ದೆ ನಾನು. ಸೊ ಆಗ ಅಷ್ಟು ಅವೇರ್ನೆಸ್ ಇರಲಿಲ್ಲ, ಆಗ ಇಷ್ಟು ಮೀಡಿಯಾ ಇರಲಿಲ್ಲ. ಇವತ್ತು ನಾವು ಹೇಳ್ಕೊಡ್ತಾ ಇದ್ದೀವಿ, ನೀವು ಎಕ್ಸ್ಪ್ಲೋರ್ ಮಾಡಿ. ಎಸ್ ಸರ್. ಫೈನಲಿ ಸರ್, 500 ರೂಪಾಯಿ 1,000 ರೂಪಾಯಿ 2,000 ರೂಪಾಯಿ ಇನ್ವೆಸ್ಟ್ ಮಾಡಿನೂ ಕೂಡ ಅರ್ಧ ಕೋಟಿನೋ ಗಳಿಸೋದಕ್ಕೆ ಸಾಧ್ಯ ಇದೆ ಮ್ಯೂಚುವಲ್ ಫಂಡಲ್ಲಿ ಲಾಂಗ್ ಟರ್ಮಲ್ಲಿ ಅಂತ ಹೇಳುವಂಥದ್ದನ್ನ ತಿಳಿಸ್ಕೊಟ್ರಿ. ಸೊ ಈಗ ಇಮ್ಮಿಡಿಯೇಟ್ ಆಗಿ ನಾನು ಇನ್ವೆಸ್ಟ್ಮೆಂಟ್ ಶುರು ಮಾಡ್ತೀನಿ ಅಂತ ಹೇಳುವಂಥ ಬಿಗಿನರ್ಸ್ಗೆ ನಿಮ್ಮ ಫೈನಲ್ ಸಜೆಷನ್ ಮತ್ತು ಟಿಪ್ಸ್ ಏನು ಸರ್? ಸಿಂಪಲ್ ಆಗಿ ಹೇಳೋದಾದರೆ ಒಂದು ಲಾರ್ಜ್ ಕ್ಯಾಪು, ಫ್ಲೆಕ್ಸಿ ಕ್ಯಾಪ್ ಮತ್ತು ಮಲ್ಟಿ ಕ್ಯಾಪಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ, ಪೇಷನ್ಸ್ ಇಟ್ಕೊಳ್ಳಿ. ಮತ್ತು ನಿಮಗೆ ಮಿಡಲಲ್ಲಿ ಈ ಒಂದು 15-20 ವರ್ಷದಲ್ಲಿ ಮಿಡ್ಲಲ್ಲಿ ಏನಾದರೂ ಒಂದು ಸರ್ಪ್ಲಸ್ ಬರ್ತಾ ಇದೆಯಾದರೆ ಹೂಡಿಕೆ ಮಾಡಿ. ಗೋಲಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ಹೂಡಿಕೆ ಮಾಡಿ. ಬೇರೆ ಆಪರ್ಚುನಿಟಿಗಳು ಸಿಗ್ತವೆ, 15-20% ಕರೆಕ್ಷನ್ಸ್ ಆದಾಗ ದುಡ್ಡಿದ್ರೆ ಇನ್ವೆಸ್ಟ್ ಮಾಡಿ, ಇಲ್ಲದಿದ್ರೆ ಸುಮ್ಮನೆ ಕೂತ್ಕೊಂಡು ಹಾಗೆ ಅದು ಇನ್ವೆಸ್ಟ್ಮೆಂಟ್ ಹಾಗೆ ಬಿಟ್ಟುಬಿಡಿ. ಮತ್ತು ಎಲ್ಲ ಇನ್ವೆಸ್ಟ್ಮೆಂಟು ಒಂದೇ ಸಲ ಇಕ್ವಿಟಿಯಲ್ಲೇ ಹಾಕ್ತೀವಿ ಅಂತ ಅಲ್ಲ, ಒಂದು ಪೋರ್ಷನ್ ಆಫ್ ಇನ್ವೆಸ್ಟ್ಮೆಂಟ್ ನಿಮ್ಮ ಇದರಲ್ಲಿ ಇರಬೇಕು. ಆಗ ನಿಮಗೆ ಪೀಸ್ ಆಫ್ ಮೈಂಡ್ ಇರುತ್ತೆ. ಇದನ್ನೆಲ್ಲ ತೆಗೆದು ಇಲ್ಲಿ ಹಾಕ್ಬಿಟ್ಟು ಕರೆಕ್ಷನ್ ಆದಾಗ ಟೆನ್ಷನ್ ಆಗೋದು ಅಂಥದ್ದೆಲ್ಲ ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ಸೊ ಡೈವರ್ಸಿಫೈ ಮಾಡಿ, ಅಸೆಟ್ ಅಲೋಕೇಶನ್ ಮಾಡ್ಕೊಳ್ಳಿ, ಬೇರೆ ಬೇರೆ ಅಸೆಟ್ಸಲ್ಲಿ ಹಾಕ್ಕೊಳ್ಳಿ. ಸೊ ಸಿಂಪಲ್ ಆಗಿಡಿ ಇನ್ವೆಸ್ಟ್ಮೆಂಟ್ಸನ್ನು. ತುಂಬ ಕಾಂಪ್ಲಿಕೇಟ್ ಮಾಡಿ ಅರ್ಜೆಂಟಲ್ಲಿ ಇಮಿಡಿಯೇಟಾಗಿ ದುಡ್ಡು ಮಾಡ್ತೀನಿ ಅಂತ ಹೇಳೋರಿಗೆ ಮ್ಯೂಚುವಲ್ ಫಂಡ್ಸು ಅಷ್ಟೊಂದು ಅಟ್ರಾಕ್ಟಿವ್ ಅಲ್ಲ. ಬಟ್ ಪೇಷನ್ಸ್ ಇದೆ, ನನಗೆ ಟೈಮ್ ಇದೆ, ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನನಗೆ ಆರಾಮಾಗಿ ಲೇಝಿ ಮನಿ ಬೇಕು ಅಂತಾದರೆ ಮ್ಯೂಚುವಲ್ ಫಂಡ್ ಇಸ್ ಅ ಬೆಸ್ಟ್ ಆಪ್ಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಪ್ರತಿ ಬಾರಿಯೂ ಕೂಡ ಈ ಕಡಿಮೆ ಸ್ಯಾಲ್ರಿ ಇರುವಂಥವ್ರು, ಮಿಡ್ಲ್ ಕ್ಲಾಸ್ನ ಜನ, ನಮಗೂ ಕೂಡ ಏನಾದರೂ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಿ, 500 ರೂಪಾಯಿನೋ 1,000 ರೂಪಾಯಿನೋ ಅಷ್ಟೇ ನಾವು ಇನ್ವೆಸ್ಟ್ ಮಾಡ್ಬೋದು, ಅದನ್ನು ಮಾಡಿ ನಾವು 50 ಲಕ್ಷನೋ 1 ಕೋಟಿನೋ ಗಳಿಸೋದಕ್ಕಾಗತ್ತಾ ಅಂತ ಹೇಳುವಂಥದ್ದನ್ನು ಹೇಳಿ ಅಂತ ಕೇಳ್ತಾ ಇದ್ರು. ನೀವು ಪ್ರಾಕ್ಟಿಕಲ್ ಆಗಿ ಅದನ್ನು ತೋರಿಸ್ಕೊಟ್ಟಿದ್ದೀರಿ, ಅದು ಸಾಧ್ಯ ಇದೆ ಅಂತ ಹೇಳಿದಿರಿ. ಬಟ್ ಸ್ವಲ್ಪ ತಾಳ್ಮೆ ಇರಬೇಕು ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಾ ಇರಬೇಕು ಅಂತ ಹೇಳುವಂಥ ತಿಳಿಸ್ಕೊಟ್ರಿ. ಒನ್ಸ್ ಅಗೇನ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಸೊ ನೋಡಿದ್ರಲ್ಲ, ಕೇವಲ 500 ರೂಪಾಯಿ ತಿಂಗಳಿಗೆ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋದರೂ ಕೂಡ ಲಕ್ಷಗಳಲ್ಲಿ ರಿಟರ್ನ್ಸ್ ಅನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಎಕ್ಸ್ಪರ್ಟ್ ಆಗಿರುವಂಥ ವಿನೋದ್ ತಂತ್ರಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಅವ್ರು ಹೇಳಿದಂಗೆ ನೀವೊಂದು ಸ್ವಲ್ಪ ಸ್ಟಡಿ ಮಾಡಿ, ನಿಮಗೆ ಗೊತ್ತಾಗಲ್ಲ ಸ್ಟಡಿ ಮಾಡಲಿಕ್ಕೆ ಅಂತ ಹೇಳಿದ್ರೆ ಯಾರು ಎಕ್ಸ್ಪರ್ಟ್ ಇದ್ದಾರೆ ಅಂತ ಹೇಳುವಂಥದ್ದನ್ನು ನೋಡಿ ಅವರ ಜೊತೆಗೆ ಮಾತಾಡಿ, ಅವರ ಸಲಹೆ ಪಡ್ಕೊಂಡು ನಿಮಗೆ ಸೂಕ್ತವಾಗುವಂಥ, ನಿಮ್ಮ ಏಜ್ಗೆ, ನಿಮ್ಮ ಸ್ಯಾಲ್ರಿಗೆ, ನಿಮ್ಮ ಉಳಿತಾಯಕ್ಕೆ ಸೂಕ್ತವಾಗುವಂಥ ಫಂಡನ್ನು ಆಯ್ಕೆ ಮಾಡಿ ನೀವು ನಿರಂತರವಾಗಿ ಹೂಡಿಕೆ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಆ ಅರ್ಧ ಕೋಟಿನೋ ಕೋಟಿ ಗಳಿಸುವ ನಿಮ್ಮ ಕನಸನ್ನು ನನಸು ಮಾಡೋದಕ್ಕೆ ಸಾಧ್ಯ. ಆಲ್ ದಿ ಬೆಸ್ಟ್. ಬಾಸ್ ವಾಲಾ, ಬಿ ದ ಬಾಸ್.